ವಿನ್ನರ್ ಆಗಿರಿ, ಎಲ್ಲಿ ಟ್ರೋಫಿನ ತಂದಿಲ್ಲಲ್ಲ? ಆಯ್ತು. ಎಲ್ಲಿ ಇಟ್ಟಿರಿ? ನನ್ನ ತೊಡೆ ಮೇಲೆ. ಓಕೆ ಹನುಮಂತ್ ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದರೆ ಈಗ ಲಕ್ಷಾಧಿಪತಿ ನೀವು. ಈಗ ನಿಮ್ಗೇನಾದರೂ ಸಾಲ ಮಾಡಿದ್ದೀರಾ? ಸಾಲ ಮಾಡಿದ್ರೆ ಎಷ್ಟು ಮಾಡಿದ್ದೀರಾ? ತೀರ್ಸೋ ಅಂಥದ್ದು ಈಗ ಬಂದಿದೆಯಾ ಅಮೌಂಟ್ ನಿಮಗೆ? ಸಾಲಾಗಿಲ್ಲ ಏನು ಮಾಡಿಲ್ಲ ಬೇವ, ಯಾರಂದ್ರೆ ನಿನಗೆ? ಹಂಗೆ ಕೇಳಿಂದಪ್ಪ. ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದು 3 ತಿಂಗಳು ಉಳ್ದಿಂದಾಗ ಕಟ್ಟಿಲ್ಲ, ಅದಷ್ಟ ಮತ್ತೇನಿಲ್ಲ. ಹನುಮಂತ ಅವರೇ, ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರಾ? ಜಗ್ಗ ನಾವು ಹೇಳಕ್ಕಾಗಲ್ಲ. ಸರ್ ಕೊಡಿದ್ರು ಕೊಡ್ತಿದ್ದಿಲ್ಲ. ಆಟ ಆಡಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತೆ ಮಾಡಬೇಕು, ಊಟ ಮಾಡಬೇಕು, ಹಂಗಿತ್ರಿ. ಇನ್ನು ಏನು ಗೊತ್ತಾಗ ಟೈಮೇ ಇರಲಿಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದರೆ ಅದೇ ಆಚೆ ಬಂದಿದ ತಕ್ಷಣ ನಾನು ತುಂಬ ಅರ್ಜೆಂಟಾಗಿ ಪಾರ್ಟಿ ಮಾಡಬೇಕಾಗಿತ್ತು, ಅದನ್ನು ಮುಗಿಸ್ಕೊಂಡೆ. ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆ ಅದು ತುಂಬ ಖುಷಿ ಇದೆ ಮೇಡಮ್. ನಾನು ಆ್ಯಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟು ಸರ್ನ. ಈ ಥರ ನನಗೆ ಆ ಜಾಕೆಟ್ ಮೇಲೆ ತುಂಬ ಇಷ್ಟ ಆಗಿತ್ತು, ಆ ಜಾಕೆಟ್ನ ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರಲಿಲ್ಲ ನನಗೆ. ಇನ್ನೊಂದು ವಾರ ಇತ್ತು, ಈ ಚಿಕನ್ನು ಮಟನ್ನು ತಿನ್ನಬೇಕು ಅಂತ ಏನೂ ಆಸೆ ಇರಲಿಲ್ಲ. ಯಾಕಂದರೆ ನಮಗೆ ತುಂಬ ಆಸೆಗಳಿತ್ತು, ಬಟ್ ಆದರೆ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರಲಿಲ್ಲ ನಮಗೆ. ಸೊ ಅದಕ್ಕೇ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳಿಬಿಡೋಣ ಅಂತ ಇತ್ತು. ಬಟ್ ಆದರೆ ಅದನ್ನು ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನು ಅಂದರೆ, ಅದನ್ನು ಆ ಜಾಕೆಟ್ನ ಮಾಡೋಕ್ಕೆ 1.5 ತಿಂಗಳಾಗಿದೆ. ಆಮೇಲೆ ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ, ಯಾಕಂದರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ, ಸಾಕಷ್ಟೇ. ಹನುಮಂತ್ ಅವರೇ, ಇವತ್ತು ವಿನ್ನರ್ ಆಗಿ ಆಚೆ ನಿಂತಿದ್ದೀರಾ. ಇವತ್ತು ಮನೆ ಒಳಗಡೆ ನೋಡಿದಾಗ ಒಂದ್ಸಲ ಇಣುಕಿ ಯಾರು ನಿಮ್ಮ ಫೇವ್ರೆಟ್ ಸ್ಪರ್ಧಿ ಅನ್ನಿಸ್ತಾರೆ ಇವತ್ತು? ಅಣ್ಣ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾರೆ ಇವತ್ತು ನೋಡಿದಾಗ? ನನ್ನ ನೋಡಿದಾಗ ಅಣ್ಣ ಅಲ್ಲ, ಹೊರಗೆ ಬಂದು ನೋಡಿದಾಗ ಎಲ್ಲರೂ ಇಷ್ಟ ಆದ್ರೆ, ಮೊಬೈಲ್ ನೋಡಿದಾಗ ಎಲ್ಲರದು ಇಷ್ಟ ಆತ್ರಿ ಅಣ್ಣ, ಎಲ್ಲರೂ ಇಷ್ಟ ಆದ್ರೆ ಹಂಗೇನಿಲ್ಲ. ಅಕ್ಕ ಅದಕ್ಕೆ ನಾನು ಹೋಗೋಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ. ಅಲ್ಲಿ ಹೋಗಿದ್ದಾಗ ಗೊತ್ತಿತ್ತು ಮೋಕ್ಷಿತಕ್ಕ, ಗೌತಮಕ್ಕ, ಇನ್ನೊಬ್ರು ಯಾರು ಮಾನ್ಸಕ್ಕ ಇದ್ರಲ್ಲಕ್ಕ, ಅವ್ರು ಪರಿಚಯ ಇದ್ರ. ಅಂದ್ರೆ ನಾವು ಅಲ್ಲಿ ಬೇರೆ ನಮ್ಮ ಜಿ ಕನ್ನಡದಾಗಿದ್ವಲ್ಲ, ಸ್ವಲ್ಪ ಪರಿಚಯ ಇದ್ರಕ್ಕ ಅಷ್ಟ, ಮತ್ತೇನಿಲ್ಲ. ರಜತ್ ಅವರೇ, ನೀವು ಯಾರನ್ನ ಪರ್ಸ್ನಲಿ ಕರೆದು ಪಾರ್ಟಿ ಕೊಡ್ತೀರಾ? ಇಲ್ಲಿ ಸರ್ ಹೇಳಿ. ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕರೆದು ಪಾರ್ಟಿ ಕೊಡೋದಾದ್ರೆ? ಸುದೀಪ್ ಸರ್.